ಇಂದು ನಾವು ರಾಮಾಯಣದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪೀಠಿಕೆ. ರಾಮಾಯಣವು ಹಿಂದೂಗಳ ಅತ್ಯಂತ ಪ್ರಾಚೀನ ಮತ್ತು ಜನಪ್ರಿಯ ಮಹಾಕಾವ್ಯವಾಗಿದ್ದು, ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿದೆ. ಸಬ್ ಟೈಟ್ಲ್ ರಾಮಾಯಣದ ಸಂಕ್ಷಿಪ್ತ ಪರಿಚಯ. ಎರಡನೇದು ರಾಮಾಯಣದ ಸಂಕ್ಷಿಪ್ತ ಪರಿಚಯ ಅಂತ ಟೈಟ್ಲ್ ಹಾಕಬೇಕು. ಅದರ ಕೆಳಗಡೆ ರಾಮಾಯಣ ರಚಿಸಿದ ಕಾಲಾವಧಿ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಪೂರ್ವ 5ನೇ ಶತಮಾನದ ಅವಧಿಯಲ್ಲಿ ಇದನ್ನು ರಚಿಸಲಾಗಿದೆ. ರಾಮಾಯಣದ ಕಾವ್ಯವನ್ನು ರಚಿಸಿದವರು ವಾಲ್ಮೀಕಿ ಋಷಿಯು. ರಾಮಾಯಣದಲ್ಲಿರುವ ಒಟ್ಟು ಖಂಡಗಳು 7 ಖಂಡಗಳಿವೆ. ಅಂದರೆ 7 ವಿಭಾಗಗಳಲ್ಲಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಲಾಗಿದೆ. 2400 ದ್ವಿಪದಿಗಳನ್ನು ರಾಮಾಯಣದಲ್ಲಿ ನಾವು ಕಾಣಬಹುದು. ರಾಮಾಯಣ ಮಹಾಕಾವ್ಯಕ್ಕೆ ಇರುವ ಇತರೆ ಹೆಸರುಗಳೆಂದರೆ ಆದಿಕಾವ್ಯ ಅಂತಲೂ ಕರೀತಾರೆ, ಪುರಾಣವೆಂದಲೂ ಕೂಡ ಕರೀತಾರೆ, ಇತಿಹಾಸವೆಂದಲೂ ಕರೀತಾರೆ, ಎಲ್ಲ ಜ್ಞಾನ ಮತ್ತು ವಿವೇಕದ ಗಣಿ ಎಂದು ಈ ರಾಮಾಯಣವನ್ನು ಕರೆಯುತ್ತಾರೆ. ನೆಕ್ಸ್ಟು ಟೈಟ್ಲು ರಾಮಾಯಣ ಮಹಾಕಾವ್ಯದ ಕಥಾವಸ್ತು. ಇತಿಹಾಸ, ದಂತಕಥೆ ಮತ್ತು ಕಾಲ್ಪನಿಕ ಸಂಕಲನವೇ ರಾಮಾಯಣ ಎಂದು ಕರೆಯಬಹುದು. ನೋಡಿ, ರಾಮಾಯಣ ಎಂದರೆ ಇತಿಹಾಸ, ದಂತಕಥೆ ಮತ್ತು ಕಾಲ್ಪನಿಕಗಳ ಸಂಕಲನವೇ ರಾಮಾಯಣ ಎಂದು ಕರೆಯಬಹುದು. ಆರ್ಯರ ಪ್ರತಿನಿಧಿಯಾಗಿ ರಾಮನು, ದ್ರಾವಿಡರ ಪ್ರತಿನಿಧಿಯಾಗಿ ರಾವಣನು, ಇವರ ಇಬ್ಬರ ಮಧ್ಯೆ ನಡೆದ ಹೋರಾಟವನ್ನು ನಾವು ರಾಮಾಯಣ ಅಂತ ಕರೆಯಬಹುದು. ರಾಮ ಮತ್ತು ರಾವಣನ ಮಧ್ಯೆ ನಡೆದ ಹೋರಾಟವನ್ನು ನಾವು ರಾಮಾಯಣ ಅಂತ ಕರೀಬೋದು. ರಾಮಾಯಣದ ಹಿನ್ನೆಲೆ. ರಾಮಾಯಣದ ಪ್ರಕಾರ ದಶರಥ ರಾಜನು ಕೋಸಲದಿಂದ ಆಳ್ವಿಕೆಯನ್ನು ಮಾಡುತ್ತಿದ್ದನು. ಈತನಿಗೆ 3 ಪತ್ನಿಯರು, 4 ಜನ ಮಕ್ಕಳಿದ್ದರು. ದಶರಥನು ವೃದ್ಧನಾದ ಕೂಡಲೇ ರಾಜನ ಅಧಿಕಾರವನ್ನು ತ್ಯಜಿಸಿ ತನ್ನ ಹಿರಿಯ ಮಗನಾದ ರಾಮನಿಗೆ ಪಟ್ಟ ಕಟ್ಟಲು ನಿರ್ಧರಿಸುತ್ತಾನೆ. ಆದರೆ ದಶರಥನ ಕಿರಿಯ ರಾಣಿಯಾದ ಕೈಕೆಯು ತನ್ನ ಮಗನಾದ ಭರತನಿಗೆ ರಾಜನಾಗಬೇಕೆಂದು ಅಪೇಕ್ಷಿಸುತ್ತಾಳೆ. ಈ ಕಾರಣದಿಂದ ಅವಳು ದಶರಥನಿಂದ 2 ವರಗಳನ್ನು ಪಡೆದುಕೊಳ್ಳುತ್ತಾಳೆ. ಕೈಕೆಯು ಪಡೆದುಕೊಂಡ 2 ವರಗಳೆಂದರೆ, 1, ರಾಮನು ವನವಾಸಕ್ಕೆ ಹೋಗಬೇಕು. 2ನೇದು ವರ ಯಾವುದು ಅಂದರೆ ಭರತನಿಗೆ ಪಟ್ಟಾಧಿಕಾರ ಆಗಬೇಕು ಎಂಬ 2 ವರಗಳನ್ನು ಕೈಕೆಯು ತನ್ನ ಗಂಡನ ಅಥವಾ ದಶರಥನಿಂದ ಪಡೆದುಕೊಳ್ಳುತ್ತಾಳೆ. ಈ ಕಾರಣದಿಂದ ದಶರಥನು ಮಾತಿಗೆ ತಪ್ಪದೆ ಈ 2 ವರಗಳನ್ನು ಆತ ಕಾರ್ಯಗತ ಮಾಡಲು ಮುಂದಾಗುತ್ತಾನೆ. ಇದರಿಂದ ರಾಮನು ಸೀತೆಯೊಡನೆ ಅರಣ್ಯಕ್ಕೆ ಹೊರಟು ಹೋಗುತ್ತಾನೆ. ಆತನೊಂದಿಗೆ ಲಕ್ಷ್ಮಣನು ಕೂಡ ರಾಮನೊಂದಿಗೆ ವನವಾಸಕ್ಕೆ ಹೊರಟು ಹೋಗುತ್ತಾನೆ. ರಾಮನು ವನವಾಸಕ್ಕೆ ಹೋದ ನಂತರ ಇತ್ತ ಅಯೋಧ್ಯೆಯಲ್ಲಿ ಅಥವಾ ಕೋಸಲದಲ್ಲಿ ದಶರಥನು ಮರಣ ಹೊಂದುತ್ತಾನೆ. ಭರತನು ತನ್ನ ಪಟ್ಟಾಧಿಕಾರವನ್ನು ಹೊಂದದೆ ಅಣ್ಣನ ಪಾದರಕ್ಷೆಗಳನ್ನು ಇಟ್ಟು ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ. ರಾಮನು ವನವಾಸಕ್ಕೆ ಹೋದ ನಂತರ ಅಲ್ಲಿ
ಸೀತೆಯ ಸೌಂದರ್ಯಕ್ಕೆ ಮನಸೋತ ರಾವಣನು ಆ ಸೀತೆಯನ್ನು ವರಿಸಲು ಅಥವಾ ಮದುವೆಯಾಗಲು ಇಚ್ಛಿಸುತ್ತಾನೆ. ಈ ಕಾರಣದಿಂದ ಸೀತೆಯನ್ನು ಅಪಹರಿಸಿ ಅವಳನ್ನು ಮದುವೆಯಾಗಲು ಇಚ್ಛಿಸುತ್ತಾನೆ. ಆದರೆ ಇದಕ್ಕೆ ಸೀತೆಯು ನಿರಾಕರಿಸುತ್ತಾಳೆ. ಈ ಕಾರಣದಿಂದ ರಾವಣನು ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ, ಶ್ರೀಲಂಕಾದ ಅಶೋಕವನದಲ್ಲಿ ಬಂಧನದಲ್ಲಿ ಇಡುತ್ತಾನೆ. ಸೀತೆಯನ್ನು ಬಂಧನದಿಂದ ಮುಕ್ತಗೊಳಿಸಲು ರಾಮ, ಲಕ್ಷ್ಮಣರು, ಸುಗ್ರೀವ ಮತ್ತು ಹನುಮಂತರ ಸೇನೆಗಳ ಸಹಾಯದೊಂದಿಗೆ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನು ಸೋಲಿಸಿ ಸೀತೆಯನ್ನು ಬಂಧನದಿಂದ ಮುಕ್ತಗೊಳಿಸಿ ತಮ್ಮ ಜೊತೆ ಕರೆದುಕೊಂಡು ಬರುತ್ತಾರೆ. ಸುಮಾರು 14 ವರ್ಷಗಳ ಕಾಲ ರಾಮ ವನವಾಸವನ್ನು ಅನುಭವಿಸಿ ಪುನಃ ಕೋಸಲಕ್ಕೆ ಬಂದು ರಾಜನಾಗಿ ಅಧಿಕಾರವನ್ನು ಮಾಡುತ್ತಾನೆ. ಈ ಮಧ್ಯೆ ಸೀತೆಯ ವಿರುದ್ಧ ಅಪವಾದ ಬಂದದ್ದರಿಂದ ಅವಳನ್ನು ತ್ಯಜಿಸುತ್ತಾನೆ. ಅವಳು ಅರಣ್ಯದಲ್ಲಿದ್ದಾಗ ಲವ, ಕುಶ ಎಂಬ 2 ಪುತ್ರರಿಗೆ ಜನ್ಮವನ್ನು ನೀಡಿದಳು. ಅವರನ್ನು ವಾಲ್ಮೀಕಿ ಋಷಿಯು ಜೋಪಾನ ಮಾಡಿದನು. ಈ ಮಕ್ಕಳು ಬಿಲ್ಲು ಮತ್ತು ಧನುರ್ವಿದ್ಯದಲ್ಲಿ ಪರಿಣಿತರಾಗಿದ್ದರು. ರಾಮನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಈ 2 ಮಕ್ಕಳು ಅವನ ಸಾಮರ್ಥ್ಯವನ್ನು ಆಹ್ವಾನಿಸಿದರು. ಇದರಿಂದ ರಾಮ ಮತ್ತು ಲವಕುಶರ ಮಧ್ಯೆ ಕದನಗಳು ನಡೆದು ತಂದೆಯಿಂದ ಅಂದರೆ ರಾಮನಿಂದ ಹತರಾದರು. ಇದು ರಾಮಾಯಣದ ಹಿನ್ನೆಲೆ. ರಾಮಾಯಣದ ಆದರ್ಶ ತತ್ವಗಳು ಎಂದರೆ ರಾಮಾಯಣದಲ್ಲಿ ಹಿಂದೂ ಧರ್ಮದ ಸಾಮಾಜಿಕ ಮತ್ತು ನೈತಿಕ ತತ್ವಗಳನ್ನು ಕಾಣಬಹುದು. ದಶರಥನು ತನ್ನ ಮನೋವಿಕಾರಗಳನ್ನು ವೈರಿಗಳಂತೆ ಗೆದ್ದಿದ್ದಾನೆ. 3ನೇದು, ರಾಜನು ಪ್ರಜೆಗಳ ಕಲ್ಯಾಣದಲ್ಲಿ ಮಗ್ನನಾಗಿದ್ದು ನಾವು ರಾಮಾಯಣದಲ್ಲಿ ಕಾಣಬಹುದು. 4ನೇ ಪಾಯಿಂಟ್, ದಶರಥ ಮತ್ತು ರಾಮನ ರಾಜ್ಯದಲ್ಲಿ ಬಡತನವಾಗಲಿ ಮತ್ತು ಕಷ್ಟವಾಗಲಿ ಇರಲಿಲ್ಲ. 5ನೇ ಪಾಯಿಂಟ್, ಸೋದರರ ಸಂಬಂಧವು ಇಲ್ಲಿ ವ್ಯಕ್ತವಾಗಿದ್ದನ್ನು ನಾವು ಕಾಣಬಹುದು. 6ನೇ ಪಾಯಿಂಟ್, ಹಿರಿಯರಿಗೆ ಗೌರವ ಸಲ್ಲಿಸುವುದನ್ನು ಇಲ್ಲಿ ನಾವು ಮನಗಾಣಬಹುದು. ನೆಕ್ಸ್ಟ್ ಪಾಯಿಂಟ್, ಮಾತಿನಲ್ಲಿ ಆದರ್ಶದ ಮೌಲ್ಯಗಳನ್ನು ರಾಮಾಯಣದಲ್ಲಿ ವ್ಯಕ್ತವಾಗುತ್ತದೆ. ಪ್ರತಿಯೊಬ್ಬ ಪ್ರಜೆಯು ಜೀವನವು ಸುಖಕರವಾಗಿತ್ತು ಎಂದು ರಾಮಾಯಣವು ನಮಗೆ ತಿಳಿಸುತ್ತದೆ. ಪಿತೃವಾಕ್ಯ ಪರಿಪಾಲನೆಯನ್ನು ನಾವು ರಾಮಾಯಣದಲ್ಲಿ ಕಾಣಬಹುದು. ಏಕಪತ್ನಿತ್ವ ವ್ರತಸ್ಥ ಎಂಬ ಆದರ್ಶ ತತ್ವವನ್ನು ರಾಮಾಯಣದಲ್ಲಿ ನಾವು ಕಾಣಬಹುದು.